ಮದ್ದೂರು ನಗರಸಭೆ ಸೇರ್ಪಡೆಯನ್ನ ಖಂಡಿಸಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಮದ್ದೂರಿನಲ್ಲಿ ಹೋರಾಟಗಾರರ ಆಕ್ರೋಶ ತೀವ್ರಗೊಂಡಿದೆ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಕಡತಗಳ ರವಾನೆಯಾಗಿದೆ. ಅಧಿಕಾರಿಗಳು ಹಾಗೆ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮದ್ದೂರು ನಗರಸಭೆ ಸೇರ್ಪಡೆಯನ್ನ ಖಂಡಿಸಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಮದ್ದೂರಿನಲ್ಲಿ ತೀವ್ರಗೊಂಡಿದೆ ಹೋರಾಟಗಾರರ ಆಕ್ರೋಶ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಕಡತಗಳನ್ನು ರವಾನೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪ್ರತಿಭಟನೆಯ ನಡುವೆಯೂ ಪಂಚಾಯಿತಿಯಿಂದ ಕಡತಗಳನ್ನು ರವಾನೆ ಮಾಡಲಾಗಿದೆ. ಕಡತ ಹೊತ್ತೊಯ್ದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಈ ವೇಳೆ ರೊಚ್ಚಿಗೆದ್ದಿದ್ದಾರೆ. ಮಳವಳ್ಳಿ ಮದ್ದೂರು ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳನ್ನ ತಡೆದವರ ಮೇಲೆ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಗಿದೆ. ಸದ್ಯ ಗೊರವನಹಳ್ಳಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಖಾಕಿ ಬಂದೋಬಸ್ತನ್ನು ಒದಗಿಸಲಾಗಿದೆ. ಪೊಲೀಸರ ಹಲ್ಲೆಯನ್ನ ಖಂಡಿಸಿ ಈಗ ಗೆಜ್ಜಲಗೆರೆ ಗ್ರಾಮಸ್ಥರು ಎಚ್ಚೆತ್ತುಕೊಂಡಿದ್ದಾರೆ. ವನಕ್ಕೆ ಹಿಡಿದು ಪೊಲೀಸರ ವಿರುದ್ಧ ಆ ಭಾಗದ ಮಹಿಳೆಯರು ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಗೊರವನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯ ಕಡತಗಳನ್ನು ರವಾನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ತಡೀತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಅಧಿಕಾರಿಗಳು ಮತ್ತು ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಿಮ್ಗೇನು ಹೊಡೆದವ್ರ ಈಗ ಪೊಲೀಸ್ನವರು? ಪೊಲೀಸರು ನಿಮ್ಗೆ ಏನ್ ಮಾಡೋದು? ಫಸ್ಟ್ ಯಾರು ಇಲ್ಲದೆ ಬಂದು ಈ ತರ ದರೋಡೆ ಮಾಡಿ ಇವ್ರು ಕೋರ್ಟ್ ಹೋದ್ರೆ ನಮ್ಮ ಪಂಚಾಯತ್ ಎತ್ತು ನಾವು ಬಡವರು ನಾವ್ ಏನ್ ಕೇಳ್ಬೇಕು? ಅಲ್ಲ, ನಿಮ್ಗೆ ಪೊಲೀಸರು ಏನ್ ಮಾಡಿದ್ರಲ್ಲ ಫಸ್ಟ್? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನಗರಸಭೆ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ದಾರೆ. ಅದರ ಜೊತೆಗೆ ಪೊಲೀಸರಿಂದ ಲಾಠಿ ಚಾರ್ಜ್ ಬೇರೆ ಆಗಿದೆ. ಜೊತೆಗೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಮಾಹಿತಿ ಸಿಕ್ಕಿದೆ?
ಎಸ್ ಪ್ರಭು, ಏನು ಮದ್ದೂರು ನಗರಸಭೆಗೆ ತಮ್ಮ ಪಂಚಾಯತಿ ಸೇರ್ಪಡೆನ ವಿರೋಧಿಸಿ ಇವತ್ತು ಏನು ಮದ್ದೂರು ಗ್ರಾಮ ನಗರಸಭೆಗೆ ಸೇರ್ಪಡೆ ಆಗಿದ್ದಂತ ಗೊರವನಹಳ್ಳಿ ಗ್ರಾಮ ಪಂಚಾಯತಿ ಮುಂದೆ ಒಂದು ಹೈ ಡ್ರಾಮಾ ನಡೆದಿದೆ. ಕಳೆದ 68 ದಿನಗಳಿಂದಲೂ ಕೂಡ ಏನು ಈ ಒಂದು ನಗರಸಭೆಗೆ ಸೇರ್ಪಡೆ ಆಗುವುದನ್ನ ವಿರೋಧಿಸಿ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಏಕಾಏಕಿ ಇಒ ಆದೇಶದ ಮೇರೆಗೆ ಗೊರವನಹಳ್ಳಿ ಪಂಚಾಯತಿಯಿಂದ ಕೆಲ ಅಧಿಕಾರಿಗಳು ಏನು ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿಂದ ಒಂದು ಕಡತಗಳನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದಂತಹ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು. ಈ ವೇಳೆ ಪೊಲೀಸರು ಅವರನ್ನ ಏನು ಅವರ ಮೇಲೆ ಹಲ್ಲೆಯನ್ನ ಮಾಡಿ ಲಾಠಿ ಚಾರ್ಜ್ ಮಾಡಿ ಅಲ್ಲಿಂದ ಕಡತಗಳನ್ನ ಎತ್ತೊಯ್ಯುವಂತ ಕೆಲಸವನ್ನ ಮಾಡಿದ್ರು. ಇದರಿಂದ ಸಾಕಷ್ಟು ಗ್ರಾಮದಲ್ಲಿ ಒಂದು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಯಾವಾಗ ಪೊಲೀಸ್ನವರು ಇವರ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಸುದ್ದಿಯನ್ನ ತಿಳಿದಂತ ಗ್ರಾಮಸ್ಥರಲ್ಲಿ ಮತ್ತಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಏನೀಗ ಗಾಯಾಳುಗಳಾಗಿರುವಂತಹ ಏನು ಅಲ್ಲಿನ ಗ್ರಾಮಸ್ಥರನ್ನ ಗೊರವನಹಳ್ಳಿ ಗ್ರಾಮಸ್ಥರನ್ನ ಸ್ಥಳೀಯ ಮದ್ದೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ರೆ, ಮತ್ತೊಂದು ಕಡೆ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿ ಗ್ರಾಮದಲ್ಲಿ ಈಗ ಗ್ರಾಮಸ್ಥರರು ಕೂಡ ರೊಚ್ಚಿಗಿದ್ದಾರೆ. ಯಾಕೆಂದ್ರೆ ಏನು ನಮ್ಮ ಗ್ರಾಮ ಪಂಚಾಯತಿಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಏನು ಪ್ರಯತ್ನವನ್ನ ಪಡ್ತಾ ಇದ್ದೀವಿ. ಕಳೆದ 68 ದಿನಗಳಿಂದಲೂ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಆದ್ರೆ ನಮ್ಮನ್ನ ಯಾವುದೇ ಮಾತನ್ನು ಕೂಡ ಕೇಳಿಸ್ಕೊಳ್ಳುವ ವ್ಯವಧಾನ ಇಲ್ಲದೆ ಇವರು ಇದೀಗ ಏಕಾಏಕಿ ಬಂದು ಈಗ ಕಳ್ಳರಂತೆ ಈಗ ಕಡತಗಳನ್ನು ಒತ್ತೊಯ್ದಿದ್ದಾರೆ. ಇದಕ್ಕೆ ನಮ್ಮ ವಿರೋಧವಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಕೂಡ ಇವತ್ತು ಏನು ಈ ಒಂದು ಘಟನೆ ಬಳಿಕ ಅಲ್ಲಿನ ಮಾಜಿ ಶಾಸಕರಾದ ಡಿ.ಸಿ. ತಮ್ಮಣ್ಣವರು ಕೂಡ ಸ್ಥಳಕ್ಕೆ ತೆರಳಿ ಒಂದು ಏನು ಪರಿಸ್ಥಿತಿನ ಅವಲೋಕನ ಮಾಡಿ ಗಾಯಾಳುಗಳ ಪರಿಸ್ಥಿತಿಯನ್ನು ಕೂಡ ವಿಚಾರಣೆಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಕೂಡ ಏನೀಗ ಈ ಒಂದು ನಗರಸಭೆಗೆ ಸೇರ್ಪಡೆ ಮಾಡ್ಲಿಕ್ಕೆ ಹೊರಟಿದ್ದ ಅಧಿಕಾರಿಗಳ ಕ್ರಮ ಮತ್ತೆ ಅಲ್ಲಿನ ಶಾಸಕರ ಕ್ರಮವನ್ನು ಕೂಡ ಖಂಡಿಸಿ ಈಗ ಕೋರ್ಟ್ ನಲ್ಲಿರುವ ಕಾರಣ ಇದನ್ನ ಇಲ್ಲಿಗೆ ನಿಲ್ಲಿಸಬಹುದಿತ್ತು. ಆದ್ರೆ ಇವರು ಏಕಾಏಕಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಈಗ ಗ್ರಾಮದಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣ ಇದೆ. ಅಲ್ಲಿನ ಗ್ರಾಮಸ್ಥರಲ್ಲೂ ಕೂಡ ಈಗ ಅಹೋರಾತ್ರಿ ಧರಣಿಯನ್ನ ಮಾಡ್ತಾರೆ. ಅದು ಕೂಡ ಕೈಯಲ್ಲಿ ಬೆಡಿಗೆ ಮತ್ತು ಒನಕೆಗಳನ್ನ ಇಟ್ಕೊಂಡು ಈಗ ಸ್ಥಳದಲ್ಲಿ ಕುಳಿತು ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಮತ್ತೆ ಏನಾದ್ರು ನಮ್ಮ ತಂಟೆಗೆ ಬಂದ್ರೆ ನಾವು ಅವರನ್ನ ಸಿಗದ ಹಾಕ್ಬಿಡ್ತೀವಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಈಗಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ಕೂಡ ಮುಂದುವರೆದಿರುವಂತದ್ದು. ಕಳೆದ 68 ದಿನಗಳಿಂದಲೂ ಕೂಡ ಈಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ತಮ್ಮ ಏನು ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ನಮ್ಮ ಪ್ರತಿಭಟನೆ ಧರಣಿಯನ್ನ ಮುಂದುವರಿಸ್ತೀವಿ ಅಂತ ಹೇಳೋ ಮೂಲಕ ಈಗ ಅಲ್ಲಿ ಒಂದು ತಮ್ಮ ಆಯುಧಗಳೊಂದಿಗೆ ಕುಳಿತು ಈಗ ತಮ್ಮ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಮುಂದಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಲ್ಲಿ